ಸಾಕ್ಷಿ ಕೇಳ್ತಾ ಇದ್ದಂಥ ಅವಿವೇಕಿ ನಾಯಕರಿದ್ರಲ್ಲ, ಎಲ್ಲ ಪಕ್ಷದಲ್ಲಿರುವಂಥ ಅವಿವೇಕಿ ನಾಯಕರು, ಪಕ್ಷ ಅತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಅವಿವೇಕಿ ನಾಯಕ ಆಪರೇಷನ್ ಸಿಂಧೂರದ ಬಗ್ಗೆ ಸಾಕ್ಷಿಗಳನ್ನು ಕೇಳ್ತಾ ಇದ್ರು, ಬೆಕ್ಕರಾಗಿ ಮಾತಾಡ್ತಾ ಇದ್ರು, ಆ ಎಲ್ಲ ಅವಿವೇಕಿಗಳಿಗೆ ಒತ್ತಿ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನದ ಪ್ರಧಾನಮಂತ್ರಿಯಾದಂಥ ಶಹಬಾಜ್ ಶರೀಫ ಇವತ್ತು ಎಲ್ಲ ಮುಸ್ಲಿಂ ದೇಶಗಳ ಮುಂದೆ ಹೋಗಿ ತಾನು ತಿಂದಿರುವಂಥ ಏಟನ್ನು ಒಪ್ಕೊಂಡು ತನ್ನ ಮರ್ಯಾದೆಯಿಂದ ತಾನೇ ಹರಾಜಾಕೊಳ್ತಾ ಇದ್ದಾನೆ. ಹಂಗೆ ಪಾಪಿಗಳ ಅಂತ ಹೇಳಿದ್ರೆ ಪಾಕಿಗಳ ಬುದ್ಧಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇವರು ಇಷ್ಟು ದಿನ ಜಗತ್ತಿನ ಮುಂದೆ ಬಿಂಬಿಸ್ಕೊಂಡು ಬಂದಿದ್ದೇನು ಅಂತ ಹೇಳಿದ್ರೆ, ಭಯೋತ್ಪಾದನೆಯಿಂದ ಪಾಕಿಸ್ತಾನವು ಕೂಡ ಜಬರ್ದಸ್ತಾಗಿ ನಲಗಿ ಹೋಗಿದೆ. ಹಂಗಾಗಿ ಉಗ್ರವಾದಿಗಳಿಗೂ ಭಯೋತ್ಪಾದಕರಿಗೂ ಪಾಕಿಸ್ತಾನದ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಕೊಂಬರ್ತಾಯಿದ್ರು. ಆದರೆ ಬಿಲದಲ್ಲಿ ಹೊಕ್ಕಿ ಕುಳಿತಿದ್ದ ಜಿಹಾದಿ ಹಂದಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಮತ್ತು ಸ್ಪೀಕರ್ಗಳು ಎಲ್ಲ ಒಂದೇ ವೇದಿಕೆಯಲ್ಲಿ ಇವಾಗ ಕಾಣಿಸ್ಕೊಂಡಿರೋದು. ಪಂಜಾಬ್ ಪ್ರಾಂತ್ಯದ ಗುರ್ಜೇವಾಲಾದಲ್ಲಿ ನಿನ್ನೆ ಈ ಪಾಪಿಗಳು ಪರಮಾಣು ಶಸ್ತ್ರಾಸ್ತ್ರದ ಪ್ರಯೋಗ ಮಾಡ್ತಾರಲ್ಲ, ಅದರ ವರ್ಷದ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಇದರಲ್ಲಿ ಯಾವಾಗ ಮೋದಿಯವರು ಓದಲ್ಲಿ ಬಂದಲ್ಲೆಲ್ಲ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ನಾವು ಹುಡುಕಿ ಕೊಲ್ತೀವಿ, ಭಯೋತ್ಪಾದಕರನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ ಹೇಳ್ತಾ ಇದ್ರು, ಇವಾಗ ಮೆಲ್ಲಗೆ ಒಂದೊಂದೇ ಜಿಹಾದಿ ಹಂದಿಗಳು ವೇದಿಕೆಯ ಮೇಲೆ ಪ್ರತ್ಯಕ್ಷ ಆಗಿದೆ. ಸೈಫುಲ್ಲಾ ಕಸೂರಿ ಇದಾನಲ್ಲ, ಇವನು ಏನಂತ ಬೆದರಿಕೆಯನ್ನು ಹಾಕಿದ್ದಾನೆ ನೆನ್ನೆ ಅಂತ ಹೇಳಿದ್ರೆ, ಮೋದಿಯವರನ್ನು ಇವನು ಕೊಂದು ಬಿಡ್ತಾನಂತೆ. ಮೋದಿಯವರೇ, ನಾವು ಗುಂಡಿಕ್ಲಿಕ್ಕೆ ತಯಾರಿದ್ದೀವಿ, ನೀವು ಸಾಯ್ಲಿಕ್ಕೆ ತಯಾರಾಗಿರಿ ಅಂತ ಹೇಳುವಂಥ ಹೇಳಿಕೆಯನ್ನು ಈ ಜಿಹಾದಿ ಹಂದಿ ಕೊಡುತ್ತೆ ಅಂತ ಹೇಳಿದ್ರೆ, ಇವತ್ತು ಜಗತ್ತಿನ 4ನೇ ಸಶಕ್ತವಾಗಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿರುವಂತಹ, ಶಾಂತಿಯನ್ನು ಮೈದೆಳೆದು ಬೆಳೆದು ನಿಂತಿರುವಂತಹ ಭಾರತದ ಒಂದು ಘನತೆವೆತ್ತ ಪ್ರಧಾನಮಂತ್ರಿಯನ್ನು ಕೊಲ್ತೀನಿ ನಾನು ಅಂತ ಒಪ್ಪನಾಗಿ ಇವನು ಬೆದರಿಕೆಯನ್ನು ಹಾಕ್ತಾನೆ ಅಂತ ಹೇಳಿದ್ರೆ, ಅಂಥ ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಬೇಕಾ? ಮತ್ತು ಓದಲ್ಲಿ ಬಂದಲ್ಲಿ ನಮ್ಮ ಪಪ್ಪು ಅವರು ಪಾಕಿಸ್ತಾನವನ್ನು ಸಮರ್ಥನೆ ಮಾಡಿಕೊಂಡು ನೆನೆ ಪೂಂಚ್ಗೋಗಿ ನೀವೇನೇ ಸ್ವಾಮಿ ಹೇಳಿದ್ದು, ನಿಮ್ಮ ವಿರೋಧ ಪಕ್ಷವಾಗಿ ನೀವು ಹೋಗಿ ಬನ್ನಿ, ಎಲ್ಲವನ್ನು ಇದು ಮಾಡ್ಕೊಂಬನ್ನಿ, ಆದರೆ ಪರಿಹಾರ ಧನವನ್ನು ಘೋಷಣೆ ಮಾಡಿಲ್ಲ, ಅಲ್ಲಿ ಗಂಭೀರ ಸ್ವರೂಪದ ಡ್ಯಾಮೇಜ್ಗಳಾಗಿದೆ ಅಂತೆಲ್ಲ ಹೇಳುವಂಥ ರೀತಿಯಲ್ಲಿ ನೀವು ಬಿಂಬಿಸಿ ಪಾಕಿಸ್ತಾನವನ್ನು ಸಮರ್ಥನೆ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತೀರಾ ಅಂದರೆ, ರಾಹುಲ್ ಗಾಂಧಿ ಅವರಿಗೆ ಯಾವುದಾದ್ರೂ ಬದ್ಧತೆ ಇದೆಯಾ, ಈ ದೇಶದ ಬಗ್ಗೆ ಕಾಳಜಿ ಇದೆಯಾ, ಸೇನೆಯ ಬಗ್ಗೆ ಕಾಳಜಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಎದ್ದಿರತಕ್ಕಂಥದ್ದು. ನಾಚಿಕೆ ಇಲ್ಲದ ಈ ವಿರೋಧ ಪಕ್ಷದ ನಾಯಕ ಶತ್ರು ದೇಶದ ಪರವಾಗಿ ಹೇಳಿಕೆಗಳನ್ನು ಕೊಡುವಂತಹ ನಾಟಕೀಯ ಬೆಳವಣಿಗೆಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂಥ ಕಾನೂನು ಸತ್ತೋಗಿದೆ ಅನ್ನೋವಂಥ ಪ್ರಶ್ನೆ ನಮ್ಮನ್ನೆಲ್ಲ ಇವತ್ತು ಕಾಡ್ತಾ ಇರತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮತ್ತೆ ಬಿಲದಿಂದ ಬಂದಂತಹ ಜಿಹಾದಿ ಹಂದಿಗಳು. ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರದ ನಂತರ ಬಿಲದಲ್ಲಿ ಅಡಗಿ ಕುಳಿತಿದ್ದ ಜಿಹಾದಿ ಹಂದಿಗಳು ಈಗ ಮೆಲ್ಲಗೆ ಮತ್ತೆ ಹೊರಬರಲು ಪ್ರಾರಂಭಿಸಿದ್ದಾರೆ. ಯಾಕೆ ಬಂದರು, ಏನು ಸಂದೇಶವನ್ನು ಕೊಟ್ಟರು, ಯಾಕೆ ಇವತ್ತು ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಅದು ಚಾಲನೆಯಲ್ಲೇ ಇದೆ ಅಂತ ಪ್ರಧಾನಮಂತ್ರಿಗಳು ಅದಮ್ಪುರ್ ಏರ್ಬೇಸ್ನಲ್ಲಿರ್ಬೋದು, ಗುಜರಾತ್ನಲ್ಲಿರ್ಬೋದು, ಮತ್ತು ನಿನ್ನೆ ಅವರು ಪಶ್ಚಿಮ ಬಂಗಾಳದಲ್ಲೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ. ಮಾತುಕತೆ ಏನಿದ್ದರೂ ಕೂಡ POKಯನ್ನು ಖಾಲಿ ಮಾಡಿದ ಮೇಲೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ, ಸಿಂಧೂ ನದಿಯ ಒಪ್ಪಂದವನ್ನು ನಾವು ರದ್ದು ಮಾಡಿದ್ದೀವಿ, ಅಮಾನತಲ್ಲಿಟ್ಟಿದ್ದೀವಿ, ಅದು ಹಂಗೆ ಮುಂದುವರಿಯುತ್ತೆ ಅನ್ನೋದನ್ನು ಸಾಕಷ್ಟು ಬಾರಿ ಎಲ್ಲರ ಮುಂದೆ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಆದರೆ ಪಾಕಿಸ್ತಾನ ಇಲ್ಲಿ ಒಂದು ಡಬಲ್ ಗೇಮನ್ನು ಆಡ್ಕೊಂಡೇ ಬಂತು. ಏನಂತ ಹೇಳಿದ್ರೆ, ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ, ನಮ್ಮ ಮುಲ್ಲಾ ಮುನೀರ್ ಏನಿದ್ದಾರೆ ಅವರು ಅಪ್ರತಿಮವಾದ ಸಾಹಸವನ್ನು ತೋರಿಸಿದ್ರು ಅಂತೆಲ್ಲ ಹೇಳ್ಕೊಂಬಂದರು. ಆದರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಯಾವ ವಿಧವಾಗಿದೆ ಅಂತ ಹೇಳಿದ್ರೆ, ಶಹಬಾಜ್ ಶರೀಫ್ ಅವರು ಇವಾಗ ಎಲ್ಲ ಮುಸ್ಲಿಂ ದೇಶಗಳಿಗೆ ತೆರಳಿ ಯುದ್ಧವನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಒಪ್ಕೊಳ್ತಾ ಇದ್ದಾರೆ, ಇಲ್ಲಿ ಸಾಕ್ಷಿ ಕೇಳ್ತಾ ಇದ್ದಂಥ ಅವಿವೇಕಿ ನಾಯಕರಿದ್ರಲ್ಲ, ಎಲ್ಲ ಪಕ್ಷದಲ್ಲಿರುವಂಥ ಅವಿವೇಕಿ ನಾಯಕರು, ಪಕ್ಷ ಅತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಅವಿವೇಕಿ ನಾಯಕ ಆಪರೇಷನ್ ಸಿಂಧೂರದ ಬಗ್ಗೆ ಸಾಕ್ಷಿಗಳನ್ನು ಕೇಳ್ತಾ ಇದ್ರು, ಬೆಕ್ಕರಾಗಿ ಮಾತಾಡ್ತಾ ಇದ್ರು, ಆ ಎಲ್ಲ ಅವಿವೇಕಿಗಳಿಗೆ ಒತ್ತಿ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನದ ಪ್ರಧಾನಮಂತ್ರಿಯಾದಂಥ ಶಹಬಾಜ್ ಶರೀಫ ಇವತ್ತು ಎಲ್ಲ ಮುಸ್ಲಿಂ ದೇಶಗಳ ಮುಂದೆ ಹೋಗಿ ತಾನು ತಿಂದಿರುವಂಥ ಏಟನ್ನು ಒಪ್ಕೊಂಡು ತನ್ನ ಮರ್ಯಾದೆಯಿಂದ ತಾನೇ ಹರಾಜಾಕೊಳ್ತಾ ಇದ್ದಾನೆ.
ಹಾಗಾಗಿ ಈತ ಇರಾನಿಗೆ ಹೋದಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಏನಂತ ಕೊಟ್ಟಿದ್ದ ಅಂತ ಹೇಳಿದ್ರೆ, ಪಾಕಿಸ್ತಾನ ಸಿದ್ಧವಿದೆ ಭಾರತದ ಜೊತೆ ಮಾತನಾಡಲಿಕ್ಕೆ ಅಂತ. ಆವಾಗ ನಮ್ಮ ವಿದೇಶಾಂಗ ಸಚಿವಾಲಯದ ರಣಧೀರ್ ಜಸ್ವಾಲ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಈ ಶಹಬಾಜ್ ಶರೀಫ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾನೆ. ಅಂದರೆ ನಾವು ಭಯೋತ್ಪಾದನೆ ಮತ್ತು ಜಮ್ಮು ಕಾಶ್ಮೀರದ ವಿಷಯ ಮತ್ತು ಸಿಂಧೂ ನದಿ ಒಪ್ಪಂದ ಮತ್ತು ವ್ಯಾಪಾರದ ಬಗ್ಗೆ ನಾವೆಲ್ಲವೂ ಮಾತುಕತೆ ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಅಂತ. ಆದರೆ ಭಯೋತ್ಪಾದನೆ ಅಂತ ಹೇಳ್ತಾನೆ ಹೊರತು ಈತ POKಯನ್ನು ಬಿಟ್ಕೊಡೋ ವಿಚಾರದಲ್ಲಿ ನಾವು ಮಾತುಕತೆಗೆ ಬರ್ತೀವಿ ಅಂತ ಎಲ್ಲೂ ಕೂಡ ಹೇಳಲ್ಲ. ಹಂಗಾಗಿ ಈತ ಒಪ್ಕೊಂಡಿರೋ ರೀತಿ ನೋಡಿದ್ರೆ ಒಂಥರ ವಿಸ್ಮಯವನ್ನು ಹುಟ್ಟಾಕುತ್ತೆ. ನಾವು ಮೇ 10ನೇ ತಾರೀಕು ಬೆಳಗಿನ ಜಾವ 4:30 ಪ್ರಾರ್ಥನೆಯನ್ನು ಮುಗಿಸಿ ಭಾರತದ ಮೇಲೆ ಪ್ರತಿದಾಳಿ ಮಾಡಲಿಕ್ಕೋಸ್ಕರ ನಮ್ಮ ಮುಲ್ಲಾ ಜನರಲ್ ಅವರಿದ್ದಾರಲ್ಲ, ಇವಾಗ ಆತನ ಕೋರ್ಟ್ ಮಾರ್ಷಲ್ ಮಾಡಬೇಕಾಗಿತ್ತು. ಆದರೆ ಇವತ್ತು ಅವನ್ನ ಫೀಲ್ಡ್ ಮಾರ್ಷಲ್ ಮಾಡಿದೆ ಪಾಕಿಸ್ತಾನ. ಸೋತೋದವನ್ನ ಕೋರ್ಟ್ ಮಾರ್ಷಲ್ ಮಾಡಬೇಕು. ಏನಕ್ಕೆ ಸೋತೋದೆ ನೀನು, ನಿನ್ನ ಕೈಯಲ್ಲಿ ಪರಾಕ್ರಮ ಇಲ್ವಾ ಅಂತ. ಆದರೆ ಅದು ಪಾಕಿಸ್ತಾನ ಹೇಳಿ ಕೇಳಿ ಅವನಿವತ್ತು ಫೀಲ್ಡ್ ಮಾರ್ಷಲ್ ಮಾಡಿ ಪ್ರಮೋಷನ್ ಕೊಟ್ಟಿರ್ತಾರಲ್ಲ ಮುಲ್ಲಾ ಮುನೀರನ್ಗೆ, ಜನರಲ್ ಮುಲ್ಲಾ ಮುನೀರ. ಈತ ಏರ್ಪಾಡು ಮಾಡ್ಕೊಂಡಿದ್ದಂತೆ ಯಾವಾಗ 7 ಮತ್ತು 8ರ ಮಧ್ಯರಾತ್ರಿಯಲ್ಲಿ ಮತ್ತು 9 ಮತ್ತು 10ರ ಮಧ್ಯರಾತ್ರಿಯಲ್ಲಿ ಏನು 9ರ ಮಧ್ಯರಾತ್ರಿಯಲ್ಲಿ ಭಾರತ ವಾಯುನೆಲೆಗಳ ಮೇಲೆ ದಾಳಿ ಮಾಡಿಬಿಡ್ತೋ, ಆವಾಗ ಇವ್ರು ಬಂದು ಮತ್ತೆ ಮರುದಾಳಿ ಮಾಡೋದಕ್ಕೆ 4:15 ಪ್ರಾರ್ಥನೆಯ ನಂತರ ಪ್ರಯತ್ನವನ್ನು ಮಾಡ್ತಾಯಿದ್ರಂತೆ. ಆದರೆ ಅವರ ಆಸೆಗೆ ಬ್ರಹ್ಮೋಸ್ ಕ್ಷಿಪಣಿಗಳು ತಣ್ಣೀರನ್ನು ಎರಚಿಬಿಡ್ತಂತೆ. ಇದು ರಹೀಮ್ ಖಾನ್ ಏರ್ಬೇಸು ಮತ್ತು ಇನ್ನೂ ಹಲವಾರು ಏರ್ಬೇಸ್ಗಳನ್ನು ಹೊಡೆದಾಕ್ಬಿಟ್ರಲ್ವ, ಹಂಗಾಗಿ ನಾವು ದಾಳಿಯನ್ನು ನಿಲ್ಲಿಸ್ಬಿಟ್ವಿ ಅಂತ. ಹಂಗಾಗಿ ಏನು ಮಾಡಿದರು ಅಂತೇಳಿದ್ರೆ, ಈತ ಒಪ್ಕೊಂಡ ಕ್ಲಿಯರ್ ಕಟ್ಟಾಗಿ ನಾವು ಬ್ರಹ್ಮೋಸ್ ಕ್ಷಿಪಣಿ ಮುಖಾಂತರ ಎಲ್ಲ ವಾಯುನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅನ್ನೋದನ್ನು ಒಪ್ಕೊಂಡಿದ್ದಾನೆ. ಆದರೆ ಮಾತುಕತೆಯ ವಿಷಯದಲ್ಲಿ ಬರುವಾಗ ನಾನು POKಯನ್ನು ಖಾಲಿ ಮಾಡಿ ಕೊಡ್ತೀನಿ, ಭಯೋತ್ಪಾದನೆ ವಿರುದ್ಧವಾಗಿ ಕಠಿಣವಾದ ಕ್ರಮ ತೆಗೆದುಕೊಳ್ತೀನಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಈಗ ವಿದೇಶಾಂಗ ಸಚಿವಾಲಯ ಏನು ಸ್ಪಷ್ಟಪಡಿಸಿದೆ ಅಂತೇಳಿದ್ರೆ, ಭಾರತ ಪಟ್ಟಿ ಕೊಟ್ಟಿರುವಂತಹ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರ ಮಾಡದ ಹೊರತು, POKಯಿಂದ ಜಾಗವನ್ನು ಖಾಲಿ ಮಾಡದ ಹೊರತು ಪಾಕಿಸ್ತಾನದ ಜೊತೆಯಲ್ಲಿ ಯಾವುದೇ ಮಾತುಕತೆ ಇಲ್ಲ ಅಂತೇಳುವಂಥ ವಿಷಯವನ್ನು ಮುನ್ನೆಲೆಗಿಟ್ಟಿರೋದು. ಆದರೆ ಈ ಪಾಪಿಗಳ ಅಂತ ಹೇಳಿದ್ರೆ ಪಾಕಿಗಳ ಬುದ್ಧಿ ಯಾವ ರೀತಿಯಾಗಿದೆ ಅಂತೇಳಿದ್ರೆ, ಇವರು ಇಷ್ಟು ದಿನ ಜಗತ್ತಿನ ಮುಂದೆ ಬಿಂಬಿಸ್ಕೊಂಡ್ಬಂದಿದ್ದೇನೋ ಅಂತೇಳಿದ್ರೆ, ಭಯೋತ್ಪಾದನೆಯಿಂದ ಪಾಕಿಸ್ತಾನವು ಕೂಡ ಜಬರ್ದಸ್ತಾಗಿ ನಲಗಿ ಹೋಗಿದೆ. ಹಂಗಾಗಿ ಉಗ್ರವಾದಿಗಳಿಗೂ ಭಯೋತ್ಪಾದಕರಿಗೂ ಪಾಕಿಸ್ತಾನದ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಕೊಂಬರ್ತಾಯಿದ್ರು. ಆದರೆ ಬಿಲದಲ್ಲಿ ಹೊಕ್ಕಿ ಕುಳಿತಿದ್ದ ಜಿಹಾದಿ ಹಂದಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಮತ್ತು ಸ್ಪೀಕರ್ಗಳು ಎಲ್ಲ ಒಂದೇ ವೇದಿಕೆಯಲ್ಲಿ ಇವಾಗ ಕಾಣಿಸ್ಕೊಂಡಿರೋದು. ಪಂಜಾಬ್ ಪ್ರಾಂತ್ಯದ ಗುರ್ಜೇವಾಲಾದಲ್ಲಿ ನಿನ್ನೆ ಈ ಪಾಪಿಗಳು ಪರಮಾಣು ಶಸ್ತ್ರಾಸ್ತ್ರದ ಪ್ರಯೋಗ ಮಾಡ್ತಾರಲ್ಲ, ಅದರ ವರ್ಷದ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಇದರಲ್ಲಿ ಯಾವಾಗ ಮೋದಿಯವರು ಓದಲ್ಲಿ ಬಂದಲ್ಲೆಲ್ಲ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ನಾವು ಹುಡುಕಿ ಕೊಲ್ತೀವಿ, ಭಯೋತ್ಪಾದಕರನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ ಹೇಳ್ತಾ ಇದ್ರು, ಇವಾಗ ಮೆಲ್ಲಗೆ ಒಂದೊಂದೇ ಜಿಹಾದಿ ಹಂದಿಗಳು ವೇದಿಕೆಯ ಮೇಲೆ ಪ್ರತ್ಯಕ್ಷ ಆಗಿದೆ. ನಿನ್ನೆ ಗುರ್ಜಾವಾಲಾದಲ್ಲಿ ನಡೆದಂತಹ ಈ ಪರಮಾಣು ಪರೀಕ್ಷೆಯ ವಾರ್ಷಿಕೋತ್ಸವದಲ್ಲಿ ನೋಡಿ, ಪಂಜಾಬ್ ಪ್ರಾಂತ್ಯದ ಮೊಹಮ್ಮದ್ ಖಾನ್ ಅಂತೇಳುವನು, ಇವನು ಪಂಜಾಬ್ನ ಸ್ಪೀಕರು, ಅಲ್ಲಿಂದ ಅಧಿಕೃತವಾಗಿ ಆಯ್ಕೆ ಆಗಿರುವಂಥ ಸರ್ಕಾರದ ಪಂಜಾಬ್ ಪ್ರಾಂತ್ಯದ ಸ್ಪೀಕರ್ ರೀ. ಇವನು ಪಕ್ಕ ತಾಲಾ ಸೈಯದ್ ಅಂತ, ಇವನು ಹಫೀಜ್ ಸೈಯದ್ನ ಮಗ. ಇವನು ಹಫೀಜ್ ಸೈಯದ್ ಇದನ್ನಲ್ಲ, ಲಷ್ಕರ್-ಎ-ತೊಯ್ಬಾದ ಸಂಸ್ಥಾಪಕ ಇವನು. ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸೈಫುಲ್ಲಾ ಖಾಲಿದ್ ಕಸೂರಿ ಅಂತ, ನಾನು ಈ ಹಿಂದಿನ ಹಲವಾರು ಸಂಚಿಕೆಯಲ್ಲಿ ಹೇಳಿದ್ದೀನಿ. ಈತನೇ ಪಹಲ್ಗಾಂವ್ ದಾಳಿಯ ರೂವಾರಿ. ಈ 3 ಜನ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ. ಈ ಮುಖಾಂತರ ಪಾಕಿಸ್ತಾನ ಏನು ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿನ ಸೇನಾ ಅಧಿಕಾರಿಗಳು, ಸರ್ಕಾರ ಮತ್ತು ಜಿಹಾದಿ ಭಯೋತ್ಪಾದಕರು ಎಲ್ಲ ನಾವು ಒಂದೇ ಅಂತ. ಹಂಗಾಗಿ ಈ ಜಿಹಾದಿ ಹಂದಿಗಳು ಖುಲ್ಲಾ ವೇದಿಕೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಈ ಥಾಲಾ ಅಂತ ಹೇಳುವಂಥ ಇವನು ಹಫೀಜ್ ಸೈಯದ್ನ ಮಗ ಏನಂತ ಬೊಗಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾರು ಜಿಹಾದನ್ನು ಮಾಡ್ತಾರೋ ಅವರನ್ನು ಅಲ್ಲಾ ಪ್ರೀತಿ ಮಾಡ್ತಾನೆ ಅಂತ ಹೇಳುವಂಥ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಇವತ್ತು ಪಾಕಿಸ್ತಾನದಲ್ಲಿ ಎಲ್ಲ ಕಡೆಗೆ ವೈರಲ್ ಆಗೋಗಿದೆ ಇವತ್ತು. ಆಮೇಲೆ ಈ
ಸೈಫುಲ್ಲಾ ಕಸೂರಿ ಇದ್ದಾನಲ್ಲ, ಇವನು ಏನಂತ ಬೆದರಿಕೆಯನ್ನು ಹಾಕಿದ್ದಾನೆ ನೆನ್ನೆ ಅಂತ ಹೇಳಿದ್ರೆ, ಮೋದಿಯವರನ್ನು ಇವನು ಕೊಂದುಬಿಡ್ತಾನಂತೆ. ಮೋದಿಯವರೇ, ನಾವು ಗುಂಡಿಕ್ಕಲಿಕ್ಕೆ ತಯಾರಿದ್ದೀವಿ, ನೀವು ಸಾಯ್ಲಿಕ್ಕೆ ತಯಾರಾಗಿರಿ ಅಂತ ಹೇಳುವಂಥ ಹೇಳಿಕೆಯನ್ನು ಈ ಜಿಹಾದಿ ಹಂದಿ ಕೊಡುತ್ತೆ ಅಂತ ಹೇಳಿದ್ರೆ, ಇವತ್ತು ಜಗತ್ತಿನ 4ನೇ ಸಶಕ್ತವಾಗಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿರುವಂತಹ, ಶಾಂತಿಯನ್ನು ಮೈದೆಳೆದು ಬೆಳೆದು ನಿಂತಿರುವಂತಹ ಭಾರತದ ಒಂದು ಘನತೆವೆತ್ತ ಪ್ರಧಾನಮಂತ್ರಿಯನ್ನು ಕೊಲ್ತೀನಿ ನಾನು ಅಂತ ಓಪನ್ ಆಗಿ ಇವನು ಬೆದರಿಕೆಯನ್ನು ಹಾಕ್ತಾನೆ ಅಂತ ಹೇಳಿದ್ರೆ, ಅಂಥ ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಬೇಕಾ? ಮತ್ತು ಓದಲ್ಲಿ ಬಂದಲ್ಲಿ ನಮ್ಮ ಪಪ್ಪು ಅವರು ಪಾಕಿಸ್ತಾನವನ್ನು ಸಮರ್ಥನೆ ಮಾಡಿಕೊಂಡು ನೆನ್ನೆ ಪೂಂಚ್ಗೋಗಿ ನೀವೇನು ಸ್ವಾಮಿ ಹೇಳಿದ್ದು, ನಿಮ್ಮ ವಿರೋಧ ಪಕ್ಷವಾಗಿ ನೀವು ಹೋಗಿ ಬನ್ನಿ, ಎಲ್ಲವನ್ನು ಇದು ಮಾಡ್ಕೊಂಬನ್ನಿ, ಆದರೆ ಪರಿಹಾರ ಧನವನ್ನು ಘೋಷಣೆ ಮಾಡಿಲ್ಲ, ಅಲ್ಲಿ ಗಂಭೀರ ಸ್ವರೂಪದ ಡ್ಯಾಮೇಜ್ಗಳಾಗಿದೆ ಅಂತೆಲ್ಲ ಹೇಳುವಂಥ ರೀತಿಯಲ್ಲಿ ನೀವು ಬಿಂಬಿಸಿ ಪಾಕಿಸ್ತಾನವನ್ನು ಸಮರ್ಥನೆ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತೀರಾ ಅಂದರೆ, ರಾಹುಲ್ ಗಾಂಧಿ ಅವ್ರಿಗೆ ಯಾವುದಾದ್ರೂ ಬದ್ಧತೆ ಇದೆಯಾ, ಈ ದೇಶದ ಬಗ್ಗೆ ಕಾಳಜಿ ಇದೆಯಾ, ಸೇನೆಯ ಬಗ್ಗೆ ಕಾಳಜಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಎದ್ದಿರತಕ್ಕಂಥದ್ದು. ನಾಚಿಕೆ ಇಲ್ಲದ ಈ ವಿರೋಧ ಪಕ್ಷದ ನಾಯಕ ಶತ್ರು ದೇಶದ ಪರವಾಗಿ ಹೇಳಿಕೆಗಳನ್ನು ಕೊಡುವಂತಹ ನಾಟಕೀಯ ಬೆಳವಣಿಗೆಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂಥ ಕಾನೂನು ಸತ್ತೋಗಿದೆ ಅನ್ನೋವಂಥ ಪ್ರಶ್ನೆ ನಮ್ಮನ್ನೆಲ್ಲ ಇವತ್ತು ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಸೇನಾ ಮುಖ್ಯಸ್ಥರಾದಂಥ ಉಪೇಂದ್ರ ದ್ವಿವೇದಿಯವರು ರಾಮಭದ್ರಾಚಾರ್ಯರನ್ನು ಅಂದರೆ ಅವರ ಗುರುಗಳಾಗಿ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ರಾಮಭದ್ರಾಚಾರ್ಯರು ಗುರುದಕ್ಷಿಣೆಯಾಗಿ POKಯನ್ನು ನನಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಉಪೇಂದ್ರ ದ್ವಿವೇದಿಯವರ ಮುಂದೆ ಇವತ್ತು ಇಟ್ಟಿರತಕ್ಕಂಥದ್ದು ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಪಾಪಿಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜಸ್ವಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ, ವ್ಯಾಪಾರದ ಕುರಿತಾಗಿ, ಕಾಶ್ಮೀರದ ಕುರಿತಾಗಿ ಮತ್ತು ಭಯೋತ್ಪಾದನೆಯ ಕುರಿತಾಗಿ, ಸಿಂಧೂ ಒಪ್ಪಂದದ ಕುರಿತಾಗಿ ಯಾವುದೇ ವಿಧವಾದ ಮಾತುಕತೆಗಳಿಲ್ಲ. ಏನೇ ಇದ್ದರೂ POKಯಲ್ಲಿ ನಡೆದಿರತಕ್ಕಂತಹ ಅತಿಕ್ರಮಣದಿಂದ ಪಾಕಿಸ್ತಾನ ಹಿಂಸೆರೆದಾಗ ಮಾತ್ರ ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆ. ಅದಾದ ಮೇಲೆ ಪಾಕಿಸ್ತಾನವನ್ನು ಭಾರತಕ್ಕೆ ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಂಡಿದ್ದು ಆದ ಮೇಲೆ ಮಾತ್ರ ಸಿಂಧೂ ನದಿಯ ಕುರಿತಾಗಿ ನಾವು ಯೋಚನೆಯನ್ನು ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲೂ ಕೂಡ ಪಾಕಿಸ್ತಾನ ತುಟುಕ್ ಪಿಟುಕ್ ಅಂತ ಬಾಯಿ ಬಿಚ್ಚದೆ ಗಪ್ ಚಿಪ್ಪಾಗಿ ಕೂತಿರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟ ಮೇಲೂ ಕೂಡ ವಿರೋಧ ಪಕ್ಷಗಳು ಓದಲ್ಲಿ ಬಂದಲ್ಲಿ ಬೆಕ್ಕು ಹೆಂಗೆ ಮೈ ಪರಚಿಕೊಳ್ಳುತ್ತೋ ಆ ರೀತಿಯಾಗಿ ಪರಚಿಕೊಂಡು ಜನರಲ್ಲಿ ದ್ವಂದ್ವವನ್ನು ಉಂಟಾಕುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರನ್ನೆಲ್ಲ ನಮ್ಮ ನಾಯಕರು ಅಂತ ನಾವು ಹೇಗೆ ನಂಬೋದು ಅನ್ನೋಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಇವತ್ತು ಭಾರತ ಸರ್ಕಾರ ಎಲ್ಲೂ ಸ್ಪಷ್ಟಪಡಿಸಲಿಲ್ಲ, ಅವರೇ ಸ್ಪಷ್ಟಪಡಿಸ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ, ನಿವೃತ್ತ ಸೇನಾಧಿಕಾರಿಗಳೇ ಮಾಡಿಕೊಂಡಿರುವಂಥ ಒಂದು ಸಂಸ್ಥೆ ಇವತ್ತು ಸ್ಪಷ್ಟಪಡಿಸ್ತಾ ಇದೆ, ಕೇವಲ 4 ದಿನಗಳಲ್ಲಿ ಪಾಕಿಸ್ತಾನಕ್ಕಾದಂತಹ ನಷ್ಟ ಎಷ್ಟು ಅನ್ನೋದರಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಕೂಡ ಅವರೇ ಮುಂದಿಟ್ಬಿಟ್ಟಿದ್ದಾರೆ. 98,000 ಕೋಟಿ ರೂಪಾಯಿಗಳ ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು ಪಾಕಿಸ್ತಾನ 4 ದಿನಗಳ ಯುದ್ಧದಲ್ಲಿ. ಅಂದರೆ ಸೇನಾ ಕಾರ್ಯಾಚರಣೆ ಏನು ಭಾರತ ಮಾಡ್ತು, ಅವರ ಒಂದು ಕರೆನ್ಸಿಯಲ್ಲಿ 94,000 ಕೋಟಿ ರೂಪಾಯಿಗಳ ನಷ್ಟವನ್ನು ಅನುಭವಿಸಿದ್ದಾರೆ ಪಾಕಿಸ್ತಾನಿಗಳು. ಈ ಏರ್ ಬೇಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ 2-3 ವರ್ಷಗಳ ಸಮಯವೇ ಹಿಡಿಬೇಕಾಗುತ್ತೆ ಅಂತ ಹೇಳುವಂಥ ವಿಷಯಗಳು ಮುಂದೆ ಬಂದಾಗ ಕೂಡ ನಮ್ಮ ಪಪ್ಪು ಅವರು ಗಂಭೀರವಾದಂತಹ ಡ್ಯಾಮೇಜ್ ಆಗಿದೆ ಪೂಂಚ್ನಲ್ಲಿ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆಗಿದೆ, ಖಂಡಿತ ಇಲ್ಲ. ಆದರೆ ಈ ಪಪ್ಪು ಎಲ್ಲೂ ಕೂಡ ನಿಮಗೆಲ್ಲೂ ಸ್ಪಷ್ಟಪಡಿಸಲ್ಲ. ಭಾರತ ಒಂದು ಜವಾಬ್ದಾರಿಯುತವಾದಂಥ ಸೇನಾ ಕಾರ್ಯಾಚರಣೆಯನ್ನು ಮಾಡಿದೆ, ತೆಪ್ಪಗೆ ನೀನು ಬಿದ್ದಿರು ಅಂತ ಹೇಳಿದೆ. ಆದರೂ ಕೂಡ ಪಾಕಿಸ್ತಾನ ಬೇಜವಾಬ್ದಾರಿತನವನ್ನು ಮೆರೆದು ನಮ್ಮ ನಾಗರಿಕರ ಮೇಲೆ ಹಲ್ಲೆ ಮಾಡಿದೆ ಅಂತ ಹೇಳುವಂಥ ಸ್ವರ ಈತನಿಗೆ ಬರೋದೇ ಇಲ್ಲ ರೀ. ಇವ್ರನ್ನ ಇನ್ನೂ ಹೆಂಗೆ ಆಚೆ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಮಗೆಲ್ಲ. ಆದರೆ ಈ ದೇಶದಲ್ಲಿ ಕಾನೂನು ಅನ್ನೋದು ಸತ್ತೋಗಿದೆ. ಬಲಾಢ್ಯರಿಗೆ ಯಾವುದೇ ಕಾನೂನುಗಳು ಅಪ್ಲೈ ಆಗಲ್ಲ ಈ ದೇಶದಲ್ಲಿ ಅನ್ನೋದು ಇದು ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವರು ಯಾರನ್ನೋ ಓಲೈಕೆ ಮಾಡುವ ಒಂದು ದೃಷ್ಟಿಯಿಂದ ಇವತ್ತು ಸೇನೆಯನ್ನು ಒಂದು ಅಪಮಾನ ಮಾಡುವಂಥ ಕಾರ್ಯಗಳಿಗೂ ಇವರು ಕುಕೃತ್ಯಗಳಿಗೂ ಇವರು ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನದ ನಡತೆ ಅಲ್ವೋ ಅನ್ನೋದನ್ನು ನಮ್ಮ ವೀಕ್ಷಕರಾದ ನೀವೇ ನಿರ್ಧಾರವನ್ನು ಮಾಡಿ. ಹಾಗಾಗಿ
ಇವತ್ತು ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಮುಖಾಂತರ ನಿಮ್ಮನ್ನು ನಾವು 3 ಬಾರಿ ಒಳಹೊಕ್ಕು ಹೊಡೆದಿದ್ದೀವಿ ಅಂತ ಹೇಳುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಈ ಜಿಹಾದಿ ಹಂದಿಗಳು ಬಿಲದಲ್ಲಿ ಹೊಕ್ಕಿಕೊಂಡು ಕೂತಿದ್ದಾರೆ. ಏನು ತೊಂದರೆ ಅಷ್ಟರ ಮಟ್ಟಿಗೆ ಆಗ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ ಈ ಜಿಹಾದಿ ಹಂದಿಗಳಿಗೆ. ಆದರೆ ಮೆಲ್ಲಗೆ ಹೊರ ಬಂದು ತಣ್ಣನೆಯ ವೇದಿಕೆಯ ಮೇಲೆ ಬಿಸಿ ಬಿಸಿಯಾದ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಒಂದು ಭಾರತೀಯ ಸೇನೆ ಇವರನ್ನು ಹೊಡೆದು ಮುಗಿಸುತ್ತೋ ಅಥವಾ ಆಗಂತುಕ ಗುಂಡುದಾರರು ಬಂದು ಶೂಟ್ ಮಾಡಿ ಹೋಗ್ತಾರೋ ಹಣೆ ಮೇಲೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.